ಒಂದು ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ನಾವು ಧ್ಯಾನ ಮಾಡಿ ನೋಡುವುದಾದರೆ, ಸತ್ಯವೇದ ಹೇಳ್ತದೆ, ನಮ್ಮ ಪರಿಶುದ್ಧತೆಯನ್ನ ನಾವ್ಯಾರು ಅಸಡ್ಡೆ ಮಾಡಿಕೊಳ್ಳಬಾರ್ದಂತೆ. ನಮ್ಮ ಪರಿಶುದ್ಧತೆಯನ್ನ ನಾವ್ಯಾರು ಅಸಡ್ಡೆ ಮಾಡಿಕೊಳ್ಳಬಾರ್ದಂತೆ. ನಮ್ಮ ಪರಿಶುದ್ಧತೆಯನ್ನ ಕ್ರಿಸ್ತನಲ್ಲಿ ದಿನ 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 ಆ ಪರಿಶುದ್ಧವಾದ ಜೀವಿತವನ್ನ ಬೆಳೆಸಿಕೊಳ್ಳಬೇಕು ಅಂತ ಸತ್ಯವೇದ ಹೇಳ್ತದೆ. ಅದಕ್ಕೆ ಪೇತ್ರನು ಬರೀತಾನೆ 3ನೇ ವಚನದಲ್ಲಿ, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನ ಸೇರಿಕೊಂಡಿದ್ದೀರಿ. ಜೀವವುಳ್ಳ ಕಲ್ಲು ಯಾರು? ಜೀವವುಳ್ಳ ಕಲ್ಲು ಬೈಬಲ್ ಪ್ರಕಾರ ಸತ್ಯವೇದ ಹೇಳ್ತದೆ, ಜೀವವುಳ್ಳ ಕಲ್ಲು ಬೇರೆ ಯಾರು ಅಲ್ಲ, ಆ ಜೀವವುಳ್ಳ ಕಲ್ಲು ಯೇಸು ಕ್ರಿಸ್ತನೇ. ಆ ಜೀವವುಳ್ಳ ಕಲ್ಲು ಯೇಸು ಕ್ರಿಸ್ತನೇ. ಅದಕ್ಕೆ ಭಕ್ತನಾದ ಪೇತ್ರನು ಬರೀತಾನೆ, ನೀವು ಜೀವವುಳ್ಳ ಕಲ್ಲನ್ನ ಸೇರಿಕೊಂಡಿದ್ದೀರಲ್ಲ. ಸೇರಿಕೊಂಡ ನಿಮಿತ್ತವಾಗಿ 4ನೇ ವಚನ ಹೇಳ್ತದೆ, ಆ ಕಲ್ಲನ್ನ ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟರು ಮತ್ತು ಅದನ್ನು ಮಾನ್ಯವಾದದ್ದು ಎಂದು ಎಣಿಸಿದರು ಅಂತ ಸತ್ಯವೇದ ಹೇಳ್ತದೆ. ಮನುಷ್ಯರು ಆ ಕಲ್ಲನ್ನ ರಿಜೆಕ್ಟ್ ಮಾಡಿದ್ರಂತೆ, ಮನುಷ್ಯರ ಕಲ್ಲನ್ನ ತಿರಸ್ಕಾರ ಮಾಡಿದ್ರಂತೆ, ಮನುಷ್ಯರ ಕಲ್ಲನ್ನ ಅಂಗೀಕರಿಸಿಕೊಳ್ಳಿಲ್ಲಂತೆ. ಅದು ಸತ್ಯವೇದ ಹೇಳ್ತದೆ, ಯಾವ ಕಲ್ಲನ್ನ ಬೇಡ ಅಂತ ಜನ ತಿರಸ್ಕಾರ ಮಾಡಿದ್ರು, ಆ ಕಲ್ಲನ್ನ ಪರಲೋಕದ ದೇವರು ಆರಿಸಿಕೊಂಡು ಮಾನ್ಯವಾದದ್ದು ಅಂತ ಎಣಿಸಿ, ಅದು ಯೋಗ್ಯವಾದದ್ದು ಅಂತ ಎಣಿಸಿ, ಅದು ಶ್ರೇಷ್ಠವಾದದ್ದು ಅಂತ ಎಣಿಸಿ ದೇವರ ವಾಕ್ಯ ಹೇಳ್ತದೆ, ಪರಲೋಕದ ದೇವರು ಅದು ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದ ಕಲ್ಲು, ಅದು ಮೂಲ ಕಲ್ಲಾಗಿ ಮಾಡಲ್ಪಟ್ಟಂತ ಕಲ್ಲೇ ಮುಖ್ಯವಾದ ಕಲ್ಲಾಗಿ ಮಾಡಲ್ಪಟ್ಟಿದೆ. ಸತ್ಯವೇದ ಹೇಳ್ತದೆ, ಪ್ರಿಯ ಸಹೋದರಿಯೇ, ಕ್ರಿಸ್ತನೇ ಜೀವವುಳ್ಳ ಕಲ್ಲಾಗಿದ್ದೀರಿ. ಅವನು ಲಿವಿಂಗ್ ಸ್ಟೋನ್. ನಾವು ಯಾರಂತ ಸತ್ಯವೇದ ಹೇಳ್ತದೆ ಅಂದ್ರೆ, ನಾವು ಜೀವವುಳ್ಳ ಕಲ್ಲುಗಳು. ಯೇಸು ಜೀವವುಳ್ಳ ಕಲ್ಲು. ಅವನನ್ನು ಅಂಗೀಕರಿಸುವಂತ ನಾವು, ಅವನನ್ನು ಆಧರಿಸುವಂತ ನಾವು, ಅವನನ್ನು ಒಪ್ಪಿಕೊಳ್ಳತಕ್ಕ ನಾವು, ಅವನ ಮಾರ್ಗದಲ್ಲಿ ನಡೆಯತಕ್ಕ ನಾವು ಯಾರಾಗಿದ್ದೇವೆ? ಸತ್ಯವೇದ ಹೇಳ್ತದೆ, ಯೇಸು ಜೀವವುಳ್ಳ ಕಲ್ಲು ಅಂದ್ರೆ ನಾವುಗಳು ಜೀವವುಳ್ಳ ಕಲ್ಲುಗಳಾಗಿದ್ದೇವೆ ಅಂತ ಸತ್ಯವೇದ ಹೇಳ್ತದೆ. ಒಂದು ಹಲ್ಲೆಲೂಯಾ ಹೇಳ್ರಿ. ಯಾವ ಕಲ್ಲನ್ನ ಜನ ಬೇಡ ಅಂತರೋ ಅದೇ ಮುಖ್ಯವಾದ ಕಲ್ಲು. ನಿಮ್ಮ ಮನೆ ಕಟ್ಟಲಿಕ್ಕಾಗಲಿ, ಆತ್ಮಿಕ ಮನೆ ಕಟ್ಟಲಿಕ್ಕಾಗಲಿ ಮುಖ್ಯವಾಗಿ ಬೇಕಾಗಿರುವಂತ ಕಲ್ಲೇ ಯೇಸು ಕ್ರಿಸ್ತನು ಅಂತ ಸತ್ಯವೇದ ಹೇಳ್ತದೆ. ಆದ ಕಾರಣ ಸತ್ಯವೇದ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿ, ಎಲ್ಲಾ ದೇವರ ಮಕ್ಕಳು ಏನಾಗಿದ್ದಾರೆ ಅಂದ್ರೆ, ಯೇಸುವನ್ನು ಸ್ವೀಕರಿಸುವಂತ ಮಕ್ಕಳು, ಅಂಗೀಕರಿಸಿಕೊಳ್ಳುವಂತ ನಮ್ಮ ಮಕ್ಕಳು, ನಂಬುವಂತ ಮಕ್ಕಳು ಇವತ್ತು ಏನಾಗಿದ್ದಾರೆ ಅಂತ ಸತ್ಯವೇದ ಹೇಳ್ತದೆ ಅಂದ್ರೆ, ದೇವರ ಸೇವಕರಾಗಿದ್ದೇವಂತೆ, ದೇವರ ಮಕ್ಕಳಾಗಿದ್ದೇವಂತೆ, ದೇವರ ರಾಜನ ಮಕ್ಕಳಾಗಿದ್ದೇವಂತೆ, ಯಾಜಕ ವರ್ಗದವರು ಆಗಿದ್ದೇವಂತೆ. ಅದು ಮಾತ್ರ ಅಲ್ಲ, ಪರಲೋಕದ ದೇವರು ಹೇಳ್ತಾನೆ, ಯೇಸುವನ್ನು ನಂಬುವಂತ ಪ್ರತಿಯೊಬ್ಬನು ಭೂಲೋಕದಲ್ಲಿ ದೇವರ ರಾಜ್ಯದ ರಾಯಭಾರಿಗಳಾಗಿದ್ದಾರಂತೆ. ರಾಯಭಾರಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಂಬಾಸಿಡರ್ ಅಂತ. ಅಂಬಾಸಿಡರ್ ಅಂದ್ರೆ ಏನು ಗೊತ್ತಾ? ಒಂದು ಕಂಪನಿಯ ಒಂದು ಪರಿಚಯ ಪಡಿಸುವಂತ ಗಣ್ಯ ವ್ಯಕ್ತಿ ಆಗಿರ್ತಾನೆ. ಒಂದು ರಾಜ್ಯವನ್ನ ಕುರಿತು ಅವನು ಮಾನ್ಯತೆ ಕೊಡುವಂತ ವ್ಯಕ್ತಿ ಆಗಿರ್ತಾನೆ. ಹಾಗಾದ್ರೆ ಈ ಒಂದು ಅಂಬಾಸಿಡರ್ ಎಲ್ಲಾ ದೇಶದಲ್ಲಿ, ಎಲ್ಲಾ ರಾಜ್ಯದಲ್ಲಿ ಒಬ್ಬೊಬ್ಬ ಇರ್ತಾನ್ರಿ. ಆದ್ರೆ ಪರಲೋಕ ಹೇಳ್ತದೆ, ಆ ಜೀವವುಳ್ಳ ಕಲ್ಲನ್ನ ನಂಬಲ್ಪಟ್ಟಂತ ನೀವುಗಳು ಜೀವವುಳ್ಳ ಕಲ್ಲುಗಳಾಗಿದ್ದೀರಲ್ಲ, ನಿಮ್ಮನ್ನ ದೇವರು ಯಾವ ರೀತಿಯಾಗಿ ಅಂಗೀಕರಿಸಿದ್ದಾನೆ ಅಂದ್ರೆ, ಮಕ್ಕಳಾಗಿ ಅಂಗೀಕರಿಸಿದ್ದಾನೆ, ರಾಜರಾಗಿ ಅಂಗೀಕರಿಸಿದ್ದಾನೆ, ಯಾಜಕ ವರ್ಗದವರಾಗಿ ಅಂಗೀಕರಿಸಿದ್ದಾನೆ. ಅದು ಮಾತ್ರವಲ್ಲ, ದೇವರ ರಾಜ್ಯದ ರಾಯಭಾರಿಗಳಾಗಿ. ಒಂದು ಹಲ್ಲೆಲೂಯಾ ಹೇಳ್ರಿ. ಅಂಬಾಸಿಡರ್ ಆಗೋದು ಸಾಧಾರಣವಾದ ವಿಷಯ ಅಲ್ಲ. ಅಂಬಾಸಿಡರ್ ಆಗೋನು ಯಾರು ಗೊತ್ತಾ? ಎಲ್ಲ ಪಬ್ಲಿಕ್ ಫಿಗರ್, ಎಲ್ಲರಿಗೂ ಪರಿಚಯ ಇರತಕ್ಕ ವ್ಯಕ್ತಿ. ಅವನ ಮಾತನ್ನ ಜನಗಳು ಕೇಳ್ತಾರಲ್ಲ, ಅವನನ್ನ ಕಂಪನಿಯವರು, ಆ ದೇಶದವರು, ಯಾರಿಗೆ ಜನರ ಮಾನ್ಯತೆ ಗಣನೆ ಇದೆಯೋ ಅಂತವನನ್ನ ಆ ದೇಶದ ಕಂಪನಿಯ ಒಬ್ಬ ರಾಯಭಾರಿಯಾಗಿಟ್ಟು ನೀನು ಹೋಗಿ ಹೇಳ್ಕೊಂಡ್ ಬಾರಪ್ಪ, ನಿನ್ನ ಮಾತನ್ನ ಜನ ಕೇಳ್ತಾರಲ್ಲ, ಅದನ್ನು ಒಪ್ಪಿಕೊಳ್ತಾರಲ್ಲ, ಅಂಗೀಕರಿಸ್ಕೊಳ್ತಾರಲ್ಲ. ಅದಕ್ಕೆ ಪೋಲಿಯೋ ಮದ್ದು ಹಾಕುವಾಗ ಫಿಲಮ್ ಆಕ್ಟರ್ಸ್ಗಳು ಬರ್ತಾರೆ, ಹೀರೋಗಳು ಬರ್ತಾರೆ, ಹೀರೋಯಿನ್ಗಳು ಬರ್ತಾರೆ. ಅವ್ರು ಯಾರಿಗೆ ಬರ್ತಾರೆ ಅಂದ್ರೆ, ಈ ಜನತೆಗೆ
ಆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೋಸ್ಕರ ಆ ಕಂಪನಿಯ ರಾಯಭಾರಿಗಳಾಗಿ ಇದನ್ನ ನೀವು ಅನುಸರಿಸ್ರಿ ಅಂತ ಹೇಳೋದಕ್ಕೋಸ್ಕರ, ಇದನ್ನು ಪಾಲನೆ ಮಾಡ್ರಿ ಅಂತ ಹೇಳುವುದಕ್ಕೋಸ್ಕರ, ಈ ದಾರಿಯಲ್ಲಿ ನಡೀರಿ ಅಂತ ಹೇಳುವುದಕ್ಕೋಸ್ಕರ ಆ ಕಂಪನಿಯ ರಾಯಭಾರಿಯಾಗಿ ಅಂದ್ರೆ ಅಂಬಾಸಿಡರ್ ಆಗಿ ಬರುವಂತ ವ್ಯಕ್ತಿಗಳನ್ನ ನಾವು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಕೊಳ್ತಾ ಇದ್ದೇವೋ ಪರಲೋಕ ಹೇಳುತ್ತೆ, ಯೇಸುವನ್ನು ಅಂಗೀಕರಿಸಲ್ಪಟ್ಟವರೇ, ಪರಲೋಕ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುವುದು ರಾಯಭಾರಿಯಾಗಿ, ಯಾಜಕ ವರ್ಗದವರಾಗಿ, ಅರಸರಾಗಿ, ದೇವರ ಮಕ್ಕಳಾಗಿ. ಆದ ಕಾರಣ ನಿಮ್ಮ ಲೈಫ್ ಅನ್ನ ಪರಿಶುದ್ಧತೆ ಇದೆಯಲ್ಲ, ಪರಿಶುದ್ಧವಾದ ಜೀವಿತ ಇದೆಯಲ್ಲ, ಅದನ್ನ ನೀವು ಸಾಮಾನ್ಯವಾದದ್ದು ಅಂತ ತಿಳಿದುಕೊಳ್ಬೇಡ್ರಿ, ಅಸಡ್ಡೆ ಮಾಡಬೇಡ್ರಿ. ಆ ಪರಿಶುದ್ಧತೆಯನ್ನ ಕ್ರಿಸ್ತನಲ್ಲಿ ಬಂದ ಮೇಲೆ ದಿನ 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 ಅಧಿಕ ಮಾಡಿಕೊಳ್ಳಿ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕೆ ಪ್ರಿಯ ಸಹೋದರ, ಸತ್ಯವೇದ ಹೇಳ್ತದೆ, ನೀನು ಆರಾಧನೆ ಮಾಡುವಂತ ದೇವರು ಪರಿಶುದ್ಧನಾಗಿದ್ದಾನೆ, ನೀನು ನಂಬಿರುವಂತ ದೇವರು ಪರಿಶುದ್ಧನಾಗಿದ್ದಾನೆ, ಅವನಲ್ಲಿ ಯಾವ ದೋಷ ಇಲ್ಲ. ಅದಕ್ಕೆ ಯೇಸು ಒಂದು ಕಡೆ ಹೇಳ್ತಾರೆ, ಸೈತಾನನಿಗೆ ಸಂಬಂಧಪಟ್ಟದ್ದು ನನ್ನ ಬಳಿಯಲ್ಲಿ ಇಲ್ಲ, ಅವನು ನನ್ನ ಬಳಿ ಬರಕ್ಕಾಗಲ್ಲ, ಅವನಿಗೆ ಇರುವಂತದ್ದು ನನ್ನ ಹತ್ರ ಯಾವುದು ಇಲ್ವಲ್ಲ, ಇದ್ರೆ ತಾನೇ ಕಳ್ಳ ಬರ್ತಾನೆ. ಅವನಿಗೆ ಸಂಬಂಧಪಟ್ಟದ್ದು ನನ್ನ ಹತ್ರ ಯಾವುದೂ ಇಲ್ಲ. ಹಾಗಾದ್ರೆ ಯೇಸುವಿನ ಬಳಿಗೆ ಸೈತಾನ ಹೋಗಿ ಏನು ಮಾಡಕ್ಕಾಗಲ್ಲ ಅಂತ ಯೇಸು ಸ್ಪಷ್ಟವಾಗಿ ಮಾತನಾಡುವಾಗ, ಅವನನ್ನು ಅಂಗೀಕರಿಸಲ್ಪಟ್ಟವರೇ, ಅವನನ್ನು ಹಿಂಬಾಲಿಸುವಂತವರೇ, ಅವನನ್ನು ಪ್ರೀತಿಸುವಂತವರೇ, ಅವನ ಮೇಲೆ ನಂಬಿಕೆ ಇಟ್ಟಂತವರೇ, ಅವನ ಮೇಲೆ ವಿಶ್ವಾಸ ಇಟ್ಟಂತವರೇ, ಅವನಿಗಾಗಿ ಜೀವಿಸುವಂತವರೇ, ದೇವರ ವಾಕ್ಯ ಹೇಳ್ತದೆ, ಅವನು ಪರಿಶುದ್ಧನಾಗಿರುವಾಗ ನೀ ಪರಿಶುದ್ಧವಾಗಿದ್ದೀರಾ. ನೀವು ದೇವರ ಮನೆ ಕಟ್ಟುವಂತ ಕಲ್ಲುಗಳಾಗಿದ್ದೀವಿ. ನಾವು ವಾಸ ಮಾಡುವಂತ ಕಲ್ಲಲ್ಲ, ನಾವು ಮನೆ ಕಟ್ಕೊಳ್ತೀವಲ್ಲ ಆ ಇಟ್ಟಿಗೆ ಅಲ್ಲ, ದೇವರ ರಾಜ್ಯದ ಮನೆ ಕಟ್ಟುವಂತ ಇಟ್ಟಿಗೆಗಳಾಗಿ ನಮ್ಮನ್ನ ದೇವರು ಕರೆದಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ದೇವರು ಜೀವವುಳ್ಳ ಕಲ್ಲು, ನೀವು ಜೀವವುಳ್ಳ ಕಲ್ಲುಗಳು. ಒಂದು ಕಡೆ ದೇವರು ಹೇಳ್ತಾನೆ, ದೇವರನ್ನ ನೀವು ಆರಾಧನೆ ಮಾಡದೆ ಹೋದ್ರೆ, ನೀವು ಸ್ತುತಿಸದೆ ಹೋದ್ರೆ, ನೀವು ಘನಪಡಿಸದೆ ಹೋದ್ರೆ, ನೀವು ಮಹಿಮೆ ಪಡಿಸದೆ ಹೋದ್ರೆ, ನೀವು ದೇವರ ಮಾತನ್ನ ಕೇಳದೆ ಹೋದ್ರೆ ಸತ್ತೋಗಿರುವ ಕಲ್ಲುಗಳು, ಸತ್ತೋಗಿರುವ ಕಲ್ಲುಗಳು ಕೂಗಲಿಕ್ಕೆ ಆರಂಭ ಮಾಡ್ತವೆ. ದೇವರಿಗೆ ಸಾಧ್ಯ, ಸತ್ತು ಹೋದವನು ಎಬ್ಬಿಸೋದಕ್ಕೆ ದೇವರಿಗೆ ಸಾಧ್ಯ, ಜೀವ ಇಲ್ಲದೆ ಇರುವುದಕ್ಕೆ ಜೀವ ಕೊಡೋದಕ್ಕೆ ದೇವರಿಗೆ ಸಾಧ್ಯ, ಅಸಾಧ್ಯವಾದದನ್ನು ಸಾಧ್ಯ ಮಾಡೋದಕ್ಕೆ ನಮ್ಮ ದೇವರಿಂದ ಸಾಧ್ಯ. ದೇವರ ವಾಕ್ಯದಲ್ಲಿ ಪೇತ್ರನು ಹೇಳ್ತಾನೆ, ನಮ್ಮ ಪರಿಶುದ್ಧತೆಯನ್ನ ನಾವ್ಯಾರು ಅಸಡ್ಡೆ ಮಾಡಿಕೊಳ್ಳಬಾರ್ದು, ನಮ್ಮ ಪರಿಶುದ್ಧತೆಯನ್ನ ನಾವ್ಯಾರು ಅಸಡ್ಡೆ ಮಾಡಿಕೊಳ್ಳಬಾರ್ದು. ಆ ಪರಿಶುದ್ಧತೆಯನ್ನ ದಿನ 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 ಇನ್ಕ್ರೀಸ್ ಮಾಡಿಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಅದೇ 1 ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ, ಪರಿಶುದ್ಧ ಯಾಜಕ ವರ್ಗದವರು. 9ನೇ ವಚನ ಹೇಳ್ತದೆ, ಪರಿಶುದ್ಧ ಜನಾಂಗ. ಪ್ರಿಯ ಸಹೋದರ ಸಹೋದರಿಯೇ, 2 ತಿಮೋಥಿ 2ನೇ ಅಧ್ಯಾಯ 20-21ರಲ್ಲಿ ನೋಡುವಾಗ, ದೊಡ್ಡ ಮನೆಯಲ್ಲಿ ಕರೆಕ್ಟಾಗಿ ಓದ್ಬೇಕು, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ, ನೋಡಿ ಕರೆಕ್ಟಾಗಿ ಗಮನ ಕೊಡಿ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ, ಆ ಮನೆ ಒಳಗೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ, ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತದೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನ ಬಿಟ್ಟು ತನ್ನನ್ನ ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೂ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ
ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ. ಒಂದು ಹಲ್ಲೆಲೂಯಾ. ಅರ್ಥ ಆಯ್ತಾ? ಇದು ದೊಡ್ಡ ಮನೆ ಒಳಗೆ ಯಾವ ಯಾವ ವಿಧವಾದ ಪಾತ್ರೆಗಳು ಇರುತ್ತೆ ಅಂತ ಬರೆಯಲ್ಪಟ್ಟಿದೆ. ನಮ್ಮ ಮನೆಗಳಲ್ಲೇ ತುಂಬಾ ವೆರೈಟೀಸ್ ಪಾತ್ರೆಗಳನ್ನ ನಾವು ಇಟ್ಕೊಂಡಿರ್ತೀವಿ. ನಾವು ಪ್ರತಿದಿನ ತಿನ್ನಕ್ಕೆ ಒಂದು ರೀತಿ ಪಾತ್ರೆ, ಗೆಸ್ಟ್ಗಳು ಬಂದಾಗ ಕೊಡಕ್ಕೆ ಒಂದು ರೀತಿಯಾದ ಪಾತ್ರೆ, ಇನ್ನು ಒಳ್ಳೆ VIP-ಗಳು ಬಂದಾಗ ಅವರಿಗೆ ಬಳಸುವಂತ ಪಾತ್ರೆ. ಕಾಲಕ್ಕೆ ತಕ್ಕಂತೆ ಆ ಪಾತ್ರೆಗಳನ್ನು ನಾವು ಚೇಂಜ್ ಮಾಡ್ತೇವೆ. ಅನುಕೂಲಕ್ಕೆ ತಕ್ಕಂತೆ ಪಾತ್ರೆಗಳನ್ನು ನಾವು ಬದಲಾಯಿಸ್ತೇವೆ. ತುಂಬಾ ಶ್ರೀಮಂತರು ಬೆಳ್ಳಿ ತಟ್ಟೆಯಲ್ಲಿ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ಆದ್ರೆ ಬೈಬಲ್ ಹೇಳ್ತದೆ ಆತ್ಮಿಕವಾಗಿ ದೇವರು ಸಹ ತನ್ನ ಮನೆ ಒಳಗಡೆ ಕೆಲವು ವಿಧವಾದ ಪಾತ್ರೆಗಳನ್ನು ಇಟ್ಕೊಂಡಿದ್ದಾನಂತೆ. ಇವತ್ತು ನಾವೇನೆ ಎಲ್ಲ ಪಾತ್ರೆನ ಪ್ರತಿದಿನ ಉಪಯೋಗ ಮಾಡಲ್ಲ. ಪ್ರತಿದಿನ ಬಳಸೋಕ್ಕೆ ಕೆಲವು ಪಾತ್ರೆ, ಜನ ಜಾಸ್ತಿ ಬಂದಾಗ ಬಳಸೋಕೆ ಇನ್ನೊಂದು ರೀತಿಯಾದ ಪಾತ್ರೆ, ಅಧಿಕವಾಗಿ ಬಂದ್ರೆ ಇನ್ನೊಂದು ರೀತಿಯಾದ ಬಳಕೆಗೆ ನಾವು ಉಪಯೋಗ ಮಾಡುವ ಪಾತ್ರೆಗಳು. ಸತ್ಯವೇದ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನ ಬಿಟ್ಟು ತನ್ನನ್ನು ಶುದ್ಧ ಕೊಂಡರೆ ಅವನು ಉತ್ತಮವಾದ ಬಳಕೆಗೆ. ಹಲ್ಲೆಲೂಯಾ. ಕ್ರಿಸ್ತನನ್ನು ನಂಬುವುದಕ್ಕೆ ಮುಂಚಿತವಾಗಿ ನೀವು ಬಳಕೆ ಆದಂತ ಪಾತ್ರೆಗಳು ಅದು ಸರಿ ಇರಲಿಲ್ಲ. ಕ್ರಿಸ್ತನನ್ನು ಅಂಗೀಕರಿಸಲ್ಪಟ್ಟ ಮೇಲೆ ನಿಮ್ಮನ್ನು ಉಪಯೋಗ ಮಾಡುವ ಪಾತ್ರೆಗಳನ್ನಾಗಿ ದೇವರು ಮಾಡಿದ್ದಾನಲ್ಲ. ಯಾವುದಕ್ಕೆ ಅಂದ್ರೆ, ದೇವರ ಬಳಿಗೆ ಬಂದು ನಾನು ಅಶುದ್ಧನು, ನಾನು ಪಾಪಿ, ಲೋಕಾರೂಢಿಯಾದ ಜೀವಿತ ಮಾಡಿ ಬಂದ್ಬಿಟ್ಟಿದ್ದೇನೆ, ಇನ್ಮೇಲೆ ನಾನು ಆ ರೀತಿಯಾಗಿ ಮಾಡಲ್ಲಪ್ಪ ಅಂತ ಯಾವಾಗ ನಾವು ತೀರ್ಮಾನ ಮಾಡಿ ಒಪ್ಪಿಕೊಳ್ತೇವೋ ಅಂತವನನ್ನ ದೇವರು ಉತ್ತಮವಾದ ಬಳಕೆಗೆ, ಉತ್ತಮವಾದ ಪಾತ್ರೆಯಾಗಿ, ಅದು ಪರಲೋಕ ರಾಜ್ಯದಲ್ಲಿ ದೇವರ ಮನೆಗೆ ಸಂಬಂಧಪಟ್ಟಂತ ಒಳಗಡೆ ಅವರನ್ನ ದೇವರು ಉಪಯೋಗ ಮಾಡ್ತಾನಂತೆ. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮನ್ನ ರಾಜರಾಗಿ ನಾನು ಕರೆದಿದ್ದೀನಿ. ಯೇಸು ರಾಜ ಆದ್ರೆ ಅವನ ಮಕ್ಕಳಾಗಿರೋ ನಾವುಗಳು ಏನಾಗಿದ್ದೀವಿ? ರಾಜನ ಮಕ್ಕಳು, ರಾಜನ ಪುತ್ರರು, ರಾಜನ ಪುತ್ರಿಯರು. ಒಂದು ಹಲ್ಲೆಲೂಯಾ. ರಾಜ ನಮ್ಮ ತಂದೆ ಆದ್ರೆ, ಅವನ ಮಕ್ಕಳಾದ್ರೆ ನಮಗೆ ನಾವು ರಾಜಕುಮಾರರು, ರಾಜಕುಮಾರ್ತಿಯರು. ಪ್ರಿಯ ಸಹೋದರಿಯೇ, ದೇವರ ಆತ್ಮಿಕ ಜೀವಿತ ಹೇಳುತ್ತೆ, ಒಂದು ವೇಳೆ ಒಬ್ಬ ವ್ಯಕ್ತಿ ಕೆಡುಕನ್ನ ಬಿಟ್ಟು, ಲೋಕವನ್ನು ಬಿಟ್ಟು, ಅಶುದ್ಧವನ್ನು ಬಿಟ್ಟು, ಹೀನವಾದ ಜನರ ನಡತೆಯನ್ನು ಬಿಟ್ಟು ಪರಲೋಕದ ದೇವರ ಕಡೆಗೆ ತನ್ನನ್ನು ಸಮರ್ಪಣೆ ಮಾಡಿ ಬರುವುದಾದ್ರೆ ಅಂತವರನ್ನ ದೇವರು ಇವತ್ತಿನಿಂದ ಅವನು ಶುದ್ಧವಾದ ಜೀವಿತ ಮಾಡ್ತೇನೆ ಅಂತ ಬಂದಿದ್ದಾನಲ್ಲ, ಇವನನ್ನ ನಾನು ಅಶುದ್ಧ ಮಾಡಲ್ಲ. ಅವನನ್ನು ನಾನು ಶುದ್ಧ ಮಾಡಿ ಪ್ರತಿದಿನ ಶುದ್ಧವಾದ ಬಳಕೆಗೆ ಈ ಮಕ್ಕಳನ್ನ ಉಪಯೋಗ ಮಾಡ್ತೀನಿ. ಪಾತ್ರೆ ಉಪಯೋಗ ಮಾಡುವಾಗ ಇರೋ ಪಾತ್ರೆ ಎತ್ತಿ ಹಂಗೆ ಉಪಯೋಗ ಮಾಡಲ್ಲ. ನಾವು ಅದನ್ನು ವಾಶ್ ಮಾಡ್ತೇವೆ, ಅದನ್ನು ಶುದ್ಧ ಮಾಡ್ತೇವೆ. ಅದರಲ್ಲಿ ಏನಾದ್ರೂ ಒಂದು ವೇಳೆ ಗಲೀಜಿದ್ಯಾ ಅದನ್ನ ಚೆಕ್ ಮಾಡಿ ಸಾಬೂನು ಹಾಕಿ ಚೆನ್ನಾಗಿ ತೊಳೆದು ಅದರ ಮೂಲಕ ಯಾವುದೇ ಇನ್ಫೆಕ್ಷನ್ ಆಗಲಿ, ಪ್ರಾಬ್ಲಮ್ ಆಗಲಿ, ವ್ಯಾಧಿ ಆಗಲಿ, ತೊಂದರೆಗಳಾಗಲಿ ನಮಗೆ ಬರಬಾರ್ದಂತಾನೆ ಎಷ್ಟು ಕ್ಲೀನ್ ಮಾಡ್ತೀವಲ್ಲ. ಭಯದ ನಿಮಿತ್ತ ಪರಲೋಕದ ದೇವರು ಹೇಳ್ತಾನೆ, ಈ ಮನೆ ಶುದ್ಧವಾದ ಮನೆ, ಇಲ್ಲಿ ಅಶುದ್ಧರಿಗೆ ಸ್ಥಳ ಇಲ್ಲ, ಶುದ್ಧರಿಗೆ ಮಾತ್ರ. ಅಶುದ್ಧರನ್ನು ಹುಡುಕಿ ಬಂದಂತ ದೇವರು ಹೇಳ್ತಾನೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ. ಯಾರೆಲ್ಲ ಒಪ್ಪಿಕೊಂಡು ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ತಾರೋ ಅವ್ರನ್ನ ದೇವರು ಶುದ್ಧ ಮಾಡ್ತಾ ಇದ್ದಾನೆ.
ಆಲಯದ ಒಳಗೆ ಬಂದುಬಿಟ್ರೆ ಆ ವ್ಯಕ್ತಿ ನಿಜವಾಗ್ಲೂ ಶುದ್ಧ ಆಗ್ತಾನಂತೆ. ನಮ್ಮನ್ನ ಶುದ್ಧ ಮಾಡೋದು ನಾವಲ್ರಿ, ಪರಲೋಕದ ದೇವರು ಕಳಿಸಲ್ಪಟ್ಟಂತ ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ ಹೇಳ್ತಾನೆ, ಮಗನೇ ಹೀನವಾದ ಜನರ ಸಹವಾಸನ ಬಿಟ್ಟು ಬಿಡು, ಅಸಮಾಧಾನ ಹುಟ್ಟಿಸುವವರ ಸಹವಾಸ ಬಿಟ್ಟು ಬಿಡು, ಕೆಡುಕು ಬಯಸುವ ಜನರ ಸಹವಾಸ ಬಿಟ್ಟು ಬಿಡು, ಕೆಟ್ಟದನ್ನು ಹೇಳ್ಕೊಳ್ಳುವವರ ಜನರ ಮುಂದೆ ಹೋಗಬೇಡ, ಕೆಟ್ಟ ಆಲೋಚನೆಯನ್ನು ಊದುವಂತವರ ಬಳಿಗೆ ಸೇರಬೇಡ, ದೇವರಿಗೆ ವಿರುದ್ಧವಾಗಿ ನಿಲ್ಲುವವರ ಸಮಾಸ ಮಾಡಕ್ ಹೋಗಬೇಡ. ದೇವರು ನಿನ್ನನ್ನ ಅವನ ಮನೆಯಲ್ಲಿ ಇಟ್ಟುಕೊಳ್ಳಲ್ಲ. ಅವನ ಮನೆಯಲ್ಲಿ ಇರಬೇಕಾ? ದೇವರು ಬಯಸುವ ಪಾತ್ರೆ ಆಗಿರಬೇಕು. ದೇವರು ಬಯಸುವಂತ ಪಾತ್ರ ನೀನಾಗುವಾಗ ಅವನು ಉಪಯೋಗ ಮಾಡ್ತಾನೆ ಅಂತ ನಾವು ಉಪಯೋಗ ಆಗೋದಲ್ಲ, ನನಗೆ ನಾನೇ ಉಪಯೋಗ ಮಾಡ್ಕೊಳ್ಳೋದಲ್ಲ. ನೀನು ಯಾವಾಗ ತಗ್ಗಿಸಿ ದೇವರೇ ಐ ಆಮ್ ಪಾಪಿ ಅಂತ ಒಪ್ಪಿಕೊಳ್ತೀಯೋ, ನಿನ್ನ ಕೊಂಬನ್ನ ದೇವ್ರ ಮೇಲಕ್ಕೆ ತರ್ತಾನೆ. ನೀನು ಒಪ್ಪಿಕೊಳ್ದಿರಾ, ಅರ್ಕೆ ಮಾಡ್ದಿರಾ, ತಗ್ಗಿಸ್ಕೊಳ್ದಿರಾ, ನಿನ್ ಮೂಗಿನ ನೇರಕ್ಕೆ ನೀನೇ ಮಾಡ್ಕೊಂಡು ಹೋದ್ರೆ ನೀ ಲೋಕ ಕೇಳಬಹುದ್ರಿ, ಪರಲೋಕ ಕೇಳಲ್ಲ. ನಿನ್ನ ರಾಜ ಕೇಳಲ್ಲ. ರಾಜ ಸರ್ವಾಧಿಕಾರಿಯಾದ ನಿಮಿತ್ತವಾಗಿ ಅವನು ಹೇಳ್ತಾನೆ, ನಾನು ಮಾಡಿರೋ ರೂಲ್ಸ್ ಅನ್ನು ನೀನು ಫಾಲೋ ಮಾಡಿ, ಫಸ್ಟ್ ನನ್ನ ರೂಲ್ಸ್ ಅನ್ನ ಫಾಲೋ ಮಾಡು, ನಾನು ನಿನ್ನ ಮೆಚ್ಕೊಳ್ತೇನೆ. ನನ್ನ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಿನ್ನ ರೂಲ್ಸ್ ಅಲ್ಲಿ ನೀನು ಹೋಗೋದಾದ್ರೆ, ಪ್ರವಾದಿ ಯೆಶಾಯನು ಹೇಳ್ತಾನೆ, ನಿಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ, ದೇವರ ಆಲೋಚನೆ ನಿಮ್ಮ ಆಲೋಚನೆ ಆಗಿರಬೇಕು. ದೇವರ ಮಾರ್ಗ ನಿಮ್ಮ ಮಾರ್ಗ ಆಗಿರಬೇಕು. ನಿಮ್ಮ ಮಾರ್ಗ ದೇವರ ಮಾರ್ಗ ಅಲ್ಲ ಪ್ರಿಯ ಬ್ರದರ್. ಆನೆ ನಡೆದಿದ್ದೆ ದಾರಿ ಅಂತ ನೀನು ನಡೆಯಕ್ಕೆ ಹೋದ್ರೆ ಅದು ದೇವರೊಪ್ಪಲ್ಲ. ಈ ಲೋಕಕ್ಕೆ ಮಾತ್ರ ಅದು ಗಾದೆ ಸೀಮಿತ, ಪರಲೋಕ ರಾಜ್ಯಕ್ಕೆ ಆ ಗಾದೆ ಸೀಮಿತ ಅಲ್ಲ. ದೇವರ ವಾಕ್ಯದಲ್ಲಿ ಪೇತ್ರನು ಹೇಳ್ತಾನೆ, ಒಂದು ದೇವರ ಮನೆಯಲ್ಲಿ ಅನೇಕ ವಿಧವಾದ ಪಾತ್ರೆಗಳೈತೆ. ಆ ಪಾತ್ರೆಗಳನ್ನ ಉಪಯೋಗ ಮಾಡೋ ಟೈಮಲ್ಲಿ ನೀನು ಬಿಟ್ಕೊಟ್ರೆ, ನೀನು ಜೇಡಿ ಮಣ್ಣಾಗಿದ್ರೆ ನಿನ್ನ ಯಜಮಾನ ಕುಂಬಾರನಾಗಿರ್ತಾನೆ. ಅವನ ಕೈಯಲ್ಲಿ ನಿನ್ನ ಮಣ್ಣು ಹೋಗಬೇಕು. ಆ ಮಣ್ಣು ಹೋದಾಗ ಅವನ ಇಷ್ಟ ಬಂದ ಒಂದು ಮಡಿಕೆನ ಮಾಡ್ತಾನಂತೆ. ಆ ಮಡಿಕೆನ ಮಾಡಿದ ಮೇಲೆ ಒಂದೊಂದು ಮನೆಯಲ್ಲಿ ಒಂದೊಂದು ವಿಧವಾಗಿ ಇಟ್ಟಿರ್ತಾರಲ್ಲ, ಅದು ಟೀ ಕುಡಿಯೋಕ್ಕೆ, ಅಡಿಗೆ ಮಾಡೋದಕ್ಕೆ ಶೋ ಪ್ಲಾಂಟ್ಗಳಾಗಿ ಇಡಲ್ಪಟ್ಟಾಗ ಬಂದ ಜನ ನೋಡಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ರೂಪಿಸಲ್ಪಟ್ಟಿದೆಯಲ್ಲ, ಇದಕ್ಕೆ ಕಾರಣ ಏನ್? ಇದಕ್ಕೆ ಕಾರಣ ಆ ಮಣ್ಣು ಕುಂಬಾರನ ಕೈಗೆ ಹೋದಾಗ ಅವನು ತುಳಿಯೋ ಟೈಮಲ್ಲಿ ಅದು ಮೌನವಾಗಿತ್ತು. ಅವನು ಚೆನ್ನಾಗಿ ಅದಾಗೋದಕ್ಕೋಸ್ಕರ ಅವನು ತುಳಿವಾಗ ಅದು ಗಲಾಟೆ ಮಾಡಿಲ್ಲ, ತುಳಿಬೇಡ ಅಂತ ಹೇಳಿಲ್ಲ, ನನ್ನ ಬಿಟ್ಟು ಬಿಡು ಅಂತ ಹೇಳಲ್ಲ. ಒಪ್ಪಿಸ್ಕೊಟ್ಟ ಮೇಲೆ ಪರೀಕ್ಷೆಗೆ ಒಳಗಾದ ನಿಮಿತ್ತ ಅದಕ್ಕೆ ಏನಾದ್ರೂ ಸರಿನೇ ಅಂದವಾದ ಮಡಿಕೆ ಆಗೋವರೆಗೂ ತನ್ನನ್ನು ಸಮರ್ಪಣೆ ಮಾಡ್ಕೊಳ್ತಂತೆ. ಮಾಡಿಕೊಂಡ ನಿಮಿತ್ತವಾಗಿ ಅದ್ರ ಒಳಗಿತ್ತಲ್ಲ ಗಲೀಜು, ಅದ್ರ ಒಳಗಿತ್ತಲ್ಲ ಕಲ್ಲುಗಳು, ಅದರಲ್ಲಿ ಬೇಡವಾದ ವಸ್ತುಗಳಿತ್ತಲ್ಲ, ಬೇಡವಾದ ಸಂಗತಿಗಳಿತ್ತಲ್ಲ, ಅದನ್ನೆಲ್ಲ ಕುಂಬಾರ ತೆಗಿತಾನೆ. ತೆಗಿಯೋವರೆಗೂ ನೀನು ಮೌನವಾಗಿರಬೇಕು. ನೀನು ಮೌನ ನಿನಗೆ ದೊಡ್ಡ ಜಯ ತರ್ತದೆ. ಅದಕ್ಕೆ ದೇವ್ರು ಹೇಳ್ತಾನೆ ಮೋಸಸ್ಗೆ, ಇವರಿಗೆ ಮಾತಾಡಬೇಡ ಅಂತ ಹೇಳು, ನಾನು ಮಾತಾಡ್ತೀನಿ. ಇವರಿಗೆ ಮೌನವಾಗಿ ನಿಲ್ಲ ಕೇಳಪ್ಪ, ಇವರ ಪರವಾಗಿ ಯುದ್ಧ ನಾನು ಮಾಡ್ತೇನೆ. ಎಷ್ಟು ಜನ ನಂಬ್ತೀರ ದೇವ್ರು ನಮ್ಮ ಪರವಾಗಿ ಯುದ್ಧ ಮಾಡ್ತಾನೆ? ದೇವ್ರು ನಮ್ಮ ಪರವಾಗಿ ಯುದ್ಧ ಮಾಡುವಾಗ ನಾವ್ಯಾಕೆ ಹೆದರಬೇಕು? ನಮ್ಮ ಡ್ಯೂಟಿ ಏನು? ಆರಾಧನೆ ಮಾಡಬೇಕು, ಸ್ತೋತ್ರ ಮಾಡಬೇಕು, ಕೃತಜ್ಞತೆ ಸಲ್ಲಿಸಬೇಕು, ಅವನೆಲ್ಲ ಒಳ್ಳೆ ಕಾರ್ಯಗಳು ನೆನೆಸಿ ಅವನನ್ನು ಘನಪಡಿಸ್ತಾ ಇರಬೇಕು ಅಷ್ಟೇ. ಒಂದು ಕಡೆ ದೇವದೂತರು ಏನ್ ಮಾಡ್ತಾ ಇದ್ದಾರೆ, ದೇವ್ರನ್ನ ಎರಡು ರೆಕ್ಕೆಯನ್ನು ತೆಗೆದುಕೊಂಡು ಅವರು ಬಡಿತಾನೇ ಇದ್ದಾರಂತೆ. ಅವ್ರು ನಿಲ್ಸಂಗೆ ಇಲ್ರಿ, ಅವ್ರಿಗೆ ಒಂದು ಟೈಮು ರೆಸ್ಟ್ ಇಲ್ಲ. ಹಾಗಾದ್ರೆ ಆ ಕೆಲಸಕ್ಕೆ ದೇವರು ಅವ್ರನ್ನ ನಿಲ್ಲಿಸಿದ್ದಾನೆ ಅಂದ್ರೆ ಆ ರೆಕ್ಕೆ ಒಡೆಯೋದಕ್ಕೂ ಆ ರೆಕ್ಕೆಗಳಿಗೂ ಆ ಒಂದು ಪಕ್ಷಿಗೆ ಬೇಕಾದ ಬಲವನ್ನು ದೇವರೇ ಕೊಡ್ತಾನೆ. ಇದನ್ನ ನಾವು ತಿಳ್ಕೊಳ್ಬೇಕು. ದೇವರು ರೆಕ್ಕೆನ ಒಡಿಸ್ಕೊಳ್ತಾ ಇದ್ದಾನಲ್ಲ, ಹಾಗಾದ್ರೆ ಅದು ನಿತ್ಯ ಜೀವದ ರೆಕ್ಕೆಗಳು, ಅದಕ್ಕೆ ಆಯಾಸ ಆಗಲ್ಲ.
ಅದಕ್ಕೆ ಆಯಾಸ ಆಗಲ್ಲ, ಸುಸ್ತು ಆಗಲ್ಲ. ಅಪ್ಪ ಸಾಕಾಯ್ತು ನಾನು ಬಿಡುವಂತ ಹೇಳಂಗೆ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 6 ರೆಕ್ಕೆಗಳು ಒಂದು ದೇವದೂತ 2 ಕಣ್ಣನ್ನು ಮುಚ್ಕೊಂಡಿದ್ದಾನೆ, 2 ಕಾಲನ್ನು ಮುಚ್ಕೊಂಡಿದ್ದಾನೆ, ಇನ್ನು 2 ರೆಕ್ಕೆಗಳಿಂದ ದೇವಾದಿ ದೇವನನ್ನ ಘನಪಡಿಸ್ತಾ ಇದ್ದಾನಲ್ಲ. ಕಾರಣ ಏನ್? ಆ ಪರಿಶುದ್ಧವಾದ ದೇವರಿಗೆ ಇವನು ಪರಿಶುದ್ಧನಾಗಿ ಆರಾಧನೆ ಮಾಡ್ತಾ ಇದ್ದಾನೆ. ಆರಾಧನೆ ಮಾಡುವಾಗ ಎಷ್ಟು ಜನ ಆತ್ಮ ಪರವಶರಾಗಿ ಆರಾಧನೆ ಮಾಡ್ತೀರಿ? ಎಷ್ಟು ಜನ ಆರಾಧನೆ ಮಾಡುವಾಗ ನಿಮ್ಮನ್ನ ನೀವು ಮರೆತು ಆರಾಧನೆ ಮಾಡ್ತೀರಾ? ನಿಜವಾಗ್ಲೂ ಆ ರೀತಿ ಆರಾಧನೆ ಮಾಡ್ತೀರಾ? ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯಾಕೆ ಅಂದರೆ ಸುಮಾರು ಜನ ಆರಾಧನೆ ಮಾಡುವಾಗ ಕಣ್ಣು ಬಿಟ್ಕೊಂಡು ಯಾರು ಬಂದವ್ರೆ, ಯಾರು ಹೋಗೋವ್ರೆ, ಎಂತವ್ರೆ, ಏನು ಮಾಡ್ತಾವ್ರೆ ಅದನ್ನು ನೋಡಿಕೊಂಡೇ ಅವ್ರು ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ. ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿಲ್ರಿ, ರಾಜಾದಿ ರಾಜನನ್ನು ಘನಪಡಿಸೋದಕ್ಕೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಕೆಲವ್ರು ಏನು ಮಾಡ್ತೀವಿ, ಕ್ಲಾಪ್ಸ್ ಹೊಡೀರಿ ಅಂದರೆ ನೀವು ತುಂಬ ಚೆನ್ನಾಗಿ ಹೊಡಿತೀರಾ, ನನಗೆ ಭಾಳ ಸಂತೋಷ. ಆದರೆ ಕೆಲವರು ಇವ್ರ ಕೈಗಳಿಗೆ ನೋವಾಗುತ್ತೋನೋ ಅಂದ್ಬಿಟ್ಟು ಹಿಂಗೆ ಹೊಡಿತಾರೆ. ಅದು ಅವ್ರ ಕಿವಿಗೆ ಕೇಳಲ್ಲ ಶಬ್ದ, ಇನ್ನು ದೇವ್ರಿಗೆ ಕೇಳಬೇಕಲ್ಲ. ನಾವು ದೇವರಿಗೆ ಕೇಳಲ್ಲ ಅಂತ ಹೊಡಿಯೋದಲ್ರಿ. ಒಂದು ಕೈ ಸ್ತುತಿಸುತ್ತಂತೆ, ಇನ್ನೊಂದು ಕೈ ಪ್ರಾರ್ಥನೆ ಮಾಡುತ್ತಂತೆ. ಇವೆರಡು ಸೇರಿ ಹೊಡೆದಾಗ ಆ ವಿಜ್ಞಾಪನೆ ದೇವ್ರಿಗೆ ಹೋಗುತ್ತಂತೆ. ಅದರ ಮೂಲಕ ದೇವ್ರು ದೊಡ್ಡ ಜಯ ಕೊಡ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ಬಾಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬರಲ್ಲ, ಅನ್ಯ ಭಾಷೆ ಬರಲ್ಲ, ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೈಯಾದರೂ ಹೊಡಿಯೋಕ್ಕೆ ಬರುತ್ತಲ್ಲ. ಈ ಕೈ ಹೊಡಿಯುವಾಗ ಪರಲೋಕದ ದೇವ್ರು ನೋಡ್ತಾನಲ್ಲ, ಆ ಎಮೋಷ್ನಲ್ ಆತ್ಮ ಪರವಶನಾಗಿ ಅವನ್ನೆಲ್ಲನ ಮರೆತು ಪರಿಶುದ್ಧವಾದ ದೇವರಿಗೆ ಆರಾಧನೆ ಮಾಡ್ತಾನಲ್ಲ. ಯಾರನ್ನ ನೋಡ್ದಿರಾ, ಈ ಅಕ್ಕ ಏನು ಅನ್ಕೊಳ್ತಾಳೋ, ಈ ಅಣ್ಣ ಏನು ಅನ್ಕೊಂತಾನಂತ ನೋಡ್ದಿರಾ, ರಾಜಾದಿ ರಾಜನನ್ನು ನೋಡಿ ಆರಾಧನೆ ಮಾಡ್ತಿರಲ್ಲ, ಆರಾಧನೆ ಫಲ ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಭಕ್ತನಾದ ಪೇತ್ರನು ಹೇಳ್ತಾನೆ, ಜೀವವುಳ್ಳ ಕಲ್ಲನ್ನ ನೀವು ಸೇರಿಕೊಂಡಿದ್ದೀರಿ. ನನ್ನ ಯೇಸು ಜೀವವುಳ್ಳ ಕಲ್ಲು. ಆ ಕಲ್ಲು ಯಾವುದು? ಜೀವವುಳ್ಳ ಕಲ್ಲಾಗಿದ್ದಾನಲ್ಲ. ಆ ಕಲ್ಲಿನ ಒಳಗೆ ಸೇರಲ್ಪಟ್ಟ ನೀವುಗಳು ಜೀವವುಳ್ಳ ಕಲ್ಲುಗಳಾಗಿದ್ದೀರಿ. ಯಾಕೆ ಜೀವವುಳ್ಳ ಕಲ್ಲುಗಳಾಗಿದ್ದೀರಿ ಅಂದ್ರೆ, ದೇವರ ಮನೆ ಎಂಬ ಆಲಯವನ್ನ ಕಟ್ಟುವಂತ ಕಲ್ಲುಗಳಾಗಿದ್ದೇವಂತೆ. ಎಷ್ಟು ಜನಕ್ಕೆ ದೇವರ ಮನೆ ಕಟ್ಟುವ ಕಲ್ಲು ನಾನು? ದೇವರ ಮನೆ ಕಟ್ಟುವ ಕಲ್ಲು ನಾನು. ದೇವರು ಆರಿಸಲ್ಪಟ್ಟ ಕಲ್ಲು ನಾನು. ದೇವರ ಜೀವವುಳ್ಳ ಕಲ್ಲು ನಾನು. ಜೀವವುಳ್ಳ ಕಲ್ಲುಗಳು ನಾನಾಗಿದ್ದೇನೆ. ನೀವು ನಂಬಿದ್ರೆ ನಮ್ಮ ದೇವರು ನಿಮ್ಮನ್ನ ಉತ್ತಮವಾದ ಬಳಕೆಗೆ ಯೂಸ್ ಮಾಡಿ. ನಮಗೆ ನಾವೇನೆ ಒಂದು ಸಾರಿ ಅರಿಕೆ ಮಾಡಿಬಿಟ್ಟ ಮೇಲೆ ಪದೇ 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 ಈ ಬಾಯಿಂದ ಅರಿಕೆ ಮಾಡಬಾರ್ದು. ದೇವರೇ ನಿಮಗೆ ಮುದ್ರೆ ಹೊಡೆದು ಬಿಟ್ಟ, ನೀವು ಒಳ್ಳೆಯವರು ಅಂತ. ಎಷ್ಟು ಜನ ನಂಬ್ತೀರ ದೇವ್ರು ನಮಗೆ ಒಳ್ಳೆಯವರು ಅಂತ ಮುದ್ರೆ? ಒಂದು ಕಡೆಗೆ ಯಾವಾಗಲೂ ಧ್ಯಾನ ಇಟ್ಕೊಳ್ರಿ ಮನಸ್ಸಲ್ಲಿ. ನಾನು ಎಷ್ಟೇ ಕೆಟ್ಟವನಾಗಿದ್ರು ದೇವರು ನನ್ನ ಕೆಟ್ಟದನ್ನು ನೋಡೋಕೆ ಹೋಗಲ್ಲ, ನನ್ನ ಒಳ್ಳೆತನ ಮಾತ್ರ ನೋಡ್ತಾನೆ. ನನ್ನಲ್ಲಿ 9 ಕೆಟ್ಟದಿದ್ದು 1 ಒಳ್ಳೇದಿದ್ರು ಫಸ್ಟ್ ಪ್ರಿಫರೆನ್ಸ್ ದೇವ್ರು ಕೊಡೋದು ಯಾವ್ದು ಗೊತ್ತಾ? ಕೆಟ್ಟದಕ್ಕೆ ಕೊಡಲ್ಲ, ಒಳ್ಳೇದು ಈಕೆಯಲ್ಲಿ ಏನಿದೆ, ಇವನಲ್ಲಿ ಒಳ್ಳೇದು ಯಾವುದಿದೆ ಅದನ್ನು ಕಂಡು ದೇವ್ರು ನಮಗೆ ಟೈಮ್ ಕೊಡ್ತಾನಂತೆ. ಎಲ್ಲಿವರೆಗೂ ಟೈಮ್? ಈ ಉಸಿರು ಹೋಗಕ್ಕೆ ಮುಂಚೆ ನಾನು ಪಾಪಿ ಅಂತ ಒಪ್ಕೊಳ್ಬೇಕಂತೆ. ಅದಕ್ಕೆ ದೇವರು ಜನರಿಗೆ 30 ವರ್ಷ 60 ವರ್ಷ 90 ವರ್ಷ ಕೊಟ್ಟವನೇ. ನೀನು ಯಾವಾಗ ಪಾಪಿ ಅಂತ ಒಪ್ಪಿಕೊಂಡು ಆ ದಿನದಲ್ಲಿ ರಕ್ಷಕನ ಬಳಿಗೆ ಬರ್ತೀಯೋ, ಅಂದಿನಿಂದ ಜೀವ ಇರೋ ದಿನದ ತನಕ ತಿರುಗಿ ಬಿಟ್ಟು ಬಂದ ಕಾರ್ಯಕ್ಕೆ ಹಿಂತಿರುಗಬಾರ್ದು ಅನ್ನೋದೇ ದೇವರ ಚಿತ್ತ. ದೇವರು ಮೌನವಾಗಿದ್ದಾನೆ ಅಂದ್ರೆ ಅದರ ಅರ್ಥ ನಾವು ಮಾಡ್ತಾ ಇರೋದು ದೇವರಿಗೆ ಗೊತ್ತಿಲ್ಲ ಅಂತಲ್ಲ. ಅಪೊಸ್ತಲನಾದ ಪೇತ್ರನು ಹೇಳ್ತಾನೆ, ಅನನ್ಯ ಸಫೇರ, ದೇವರ ಆತ್ಮನನ್ನ ಯಾಕೆ ವಂಚಿಸ್ತಾ ಇದ್ದೀರಾ? ಅವನು ಪರಿಶುದ್ಧನು ಅಂತ ಗೊತ್ತಿಲ್ವ ನಿಮಗೆ?
ಪರಿಶುದ್ಧ ಆಲಯ ಅಂತ ಗೊತ್ತಿಲ್ಲವ ನಿನಗೆ? ಆಲಯದಲ್ಲಿ ದೇವರಾತ್ಮನು ಇದ್ದಾನೆ ಅಂತ ನಿಮಗೆ ಅರಿವಿಲ್ಲವಾ? ಅನನ್ಯನಿಗೆ ಪೇತ್ರ ಹೇಳಲ್ಲ ಇವೆಲ್ಲ. ಅನನ್ಯ ಬರ್ತಾನೆ, ಯಾಕೆ ವಂಚನೆ ಮಾಡಿದೆ ದೇವರ ಆತ್ಮನಿಗೆ? ನಾನು ವಂಚನೆ ಮಾಡಿಲ್ಲ, ಇಷ್ಟಕ್ಕೆ ನಾನು ಮಾಡಿದ್ದು. ಸ್ಪಾಟ್ ಡೆತ್. ಅವನು ಉಸಿರಾಡೋಕ್ಕೂ ಟೈಮ್ ಸಿಗಲಿಲ್ರಿ, ಸತ್ತೋಗ್ಬಿಟ್ಟ. ಅವ್ರ ಹೆಂಡತಿ ಬರ್ತಾಳೆ ಹಿಂದೆ, ಅಷ್ಟೊತ್ತಿಗೆ ಗಂಡ ಇಲ್ಲ ಆಲಯದಲ್ಲಿ. ಯಾಕೆಂದ್ರೆ ಒಂದು ವೇಳೆ ಆಕೆ ನೋಡಿದ್ರೆ ಆಕೆ ಸತ್ಯ ನುಡಿತಾ ಇದ್ಲು. ನೋಡದೆ ಹೋದ ಕಾರಣ ಇನ್ನು ಸೈತಾನನು ಆಕೆಯ ಒಳಗಿದ್ದ ನಿಮಿತ್ತ ಆಕೆ ಸತ್ಯ ನುಡಿಯುವಂತ ಜಾಗದಲ್ಲಿ ಅಸತ್ಯವನ್ನ ನುಡಿಯುವಾಗ ಅವಳು ಬರಕ್ ಮುಂಚೆನೆ ಇವನ ಬಾಡಿಯನ್ನ ಯೌವನಸ್ಥರಿಗೆ ಕರೆಸಿ ಅದನ್ನ ಶಿಫ್ಟ್ ಮಾಡಿಸ್ಬಿಟ್ಟಿದ್ದಾನೆ ಪೇತ್ರ. ಆಕೆ ಬಂದ್ಲು. ಹಿಸ್ಟ್ರಿ ಹೇಳ್ತದೆ, ಆಕೆಗೆ 1 ಮಿನಿಟ್ ಟೈಮ್ ಕೊಡ್ತಾ ಇದ್ದಾನೆ ಪೇತ್ರ. ಸಫೇರಾ, ಯಾಕೆ ದೇವರ ಆತ್ಮನಿಗೆ ವಂಚಿಸಿದ್ರಿ? ಇಷ್ಟಕ್ಕೆ ನೀವು ಮಾರಿದ್ದು? ಯಾಕೆ ಆ ರೀತಿ ಕೇಳ್ತಾನೆ ಅಂದ್ರೆ, ಎಲ್ಲೋ ಒಂದು ಕಡೆ ಆಕೆಗೆ ಒಂದು ಸಲ ಎಕ್ಸ್ಕ್ಯೂಸ್, ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು ಎಸ್ ನಾವು ತಪ್ಪು ಮಾಡಿಬಿಟ್ಟು ಅಂತ ಒಪ್ಕೊಂಡ್ರೆ ದೇವರನ್ನ ಕ್ಷಮಿಸಿ ಅವಳಿಗೆ ಜೀವದಾನ ಕೊಡ್ಲಿ ಅಂತ ಪೇತ್ರ ಕೇಳುವಾಗ ಅವಳು ದೇವರ ಭಯ ಇಲ್ಲದವಳಾಗಿ ಅವಳು ಸಹ ತಪ್ಪನ್ನ ಹೇಳಲ್ಪಟ್ಟ ನಿಮಿತ್ತವಾಗಿ ಆ ಚಾನ್ಸ್ ಅನ್ನ ಕಳ್ಕೊಂಡು ದೇವರ ಮನೆಯಲ್ಲಿ ಜೀವವುಳ್ಳ ಕಲ್ಲಾಗಿರಬೇಕಾದಂತ ಅನನ್ಯ ಸಫೇರ, ಪರಿಶುದ್ಧತೆಯಲ್ಲಿ ಜೀವನ ಮಾಡಬೇಕಾದಂತ ಅನನ್ಯ ಸಫೇರ ದೇವರ ಭಯ ಇಲ್ಲದವರಾಗಿ ಜೀವಿಸಲ್ಪಟ್ಟ ನಿಮಿತ್ತ ಆಗಲೇ ಸತ್ತೋದ್ರಲ್ಲ. ಇವತ್ತು ದೇವರಾತ್ಮನಿಲ್ವಾ? ದೇವರಾತ್ಮನ್ ಇವತ್ತು ಸಭೆಯಲ್ಲಿದ್ದಾನೆ. ಇವತ್ತು ಶಾರೀರಿಕವಾಗಿ ನಾವು ಸತ್ತೋಗ್ತಾ ಇಲ್ಲ. ಸುಳ್ಳು ಹೇಳುವಾಗ, ಇಷ್ಟ ಬಂದಂಗೆ ನಡೆಯುವಾಗ, ತಪ್ಪಾದ ಮಾರ್ಗದಲ್ಲಿ ಜೀವಿಸುವಾಗ, ಈನ ನಡತೆ ಉಳ್ಳವರ ಸಹವಾಸ ಮಾಡುವಾಗ ವಾಕ್ಯದ ಪ್ರಕಾರ ಆತ್ಮಿಕವಾಗಿ ಆ ವ್ಯಕ್ತಿ ಅವತ್ತೇ ಸತ್ತೋಗಿದ್ದಾನೆ. ಶಾರೀರಿಕವಾಗಿ ಇದ್ದೀವಿ ಅಷ್ಟೇ, ಆತ್ಮಿಕವಾಗಿ ಸತ್ತೋಗ್ತಾ ಇದ್ದೀರಾ. ಅದಕ್ಕೆ ದೇವರು ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪನೂ ಸಂತೋಷ ಇಲ್ಲ. ಅವನ ರಕ್ಷಣೆ ಹೊಂದಬೇಕು, ಅವನ ಹೃದಯ ಮಾರ್ಪಡಬೇಕು, ದೇವರ ರಾಜ್ಯದ ಕಡೆಗೆ ಅವನು ತಿರುಗಿಕೊಳ್ಬೇಕು. ಹಲ್ಲೆಲೂಯಾ. ಅದೇ ದೇವರ ಬಯಕೆ. ಅದಕ್ಕೆ ಪೇತ್ರನು ಹೇಳ್ತಾನೆ, ನಿಮ್ಮ ಪರಿಶುದ್ಧತೆಯನ್ನ ನೀವು ಅಸಡ್ಡೆ ಮಾಡಿಕೊಳ್ಬೇಡಿ. ದೆವ್ವ ಬಂದು ಹೇಳ್ತಾನೆ, ಕುಡಿತಾ ಇದೆಯಾ, ನೀನು ದೇವ್ರ ಮುಂದೆ ನಿಲ್ಲಕ್ಕಾಗಲ್ಲ. ಪಾಪ ಮಾಡಿದ್ಯಾ, ದೇವ್ರ ಮುಂದೆ ನಿಲ್ಲಕ್ಕಾಗಲ್ಲ. ನೀನು ದೆವ್ವದ ಮಾತಿಗೆ ಪ್ರಿಫರೆನ್ಸ್ ಕೊಡ್ತೀಯ. ಕರುಣಾಮಯಿ ಆಗಿರುವ ದೇವರ ಮುಂದೆ ಹೋಗಿ ನನ್ನ ತಪ್ಪನ್ನು ಕ್ಷಮಿಸಪ್ಪ, ಕುಡಿಯೋದು ಬಿಡೋಕ್ಕಾಗ್ತಾ ಇಲ್ಲಪ್ಪ, ಫಿಲಮ್ ನೋಡೋದು ಬಿಡೋಕ್ಕಾಗ್ತಾ ಇಲ್ಲಪ್ಪ, ಯೌವನ ಪ್ರಾಯದ ಪಾಪಗಳನ್ನ ಬಿಡೋಕ್ಕಾಗ್ತಾ ಇಲ್ಲಪ್ಪ, ನನ್ನನ್ನು ಬಿಡಿಸು ದೇವರೇ ಅಂದರೆ ನಿನಗೆ ಸಹಾಯಕನಾಗಿ ದೇವರು ದೆವ್ವನ ಕೊಟ್ಟಿಲ್ರಿ, ನಿನಗೆ ಸಹಾಯಕನಾಗಿ ದೇವರು ಪರಿಶುದ್ಧಾತ್ಮನ ಕೊಟ್ಟಿದ್ದಾನೆ. ಆ ಪರಿಶುದ್ಧಾತ್ಮನ ನೀವು ಸೇರಿಕೊಳ್ಳ್ರಿ, ಪರಿಶುದ್ಧಾತ್ಮ ಅಸಾಧ್ಯವಾದ ಕಾರ್ಯಗಳನ್ನ ನಿಮಗೆ ಬಿಡಿಸಿಬಿಡ್ತಾನೆ. ಮೊನ್ನೆ ರಾತ್ರಿ ನಮ್ಮ ಮನೆಗೆ ಒಬ್ಬರು ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಗಂಡ ಈಗ ಕುಡಿತಾ ಇಲ್ಲ ಅಂತ. ಎಷ್ಟೊಂದು ಸಂತೋಷದ ವಿಷಯ. ಒಂದು ಕಾಲದಲ್ಲಿ ಕುಡಿತಾ ಇದ್ದ, ಈಗ ಸ್ವಲ್ಪ ದಿವಸದಿಂದ ಕುಡಿತಾ ಇಲ್ಲ. ಆ ತಾಯಿಗೆ, ಅವ್ರ ಹೆಂಡತಿಗೆ ಒಂದೇ ಸಂತೋಷ, ಒಂದು ವಾರದಿಂದ ಕುಡ್ದಿಲ್ವಲ್ಲ, 15 ದಿವಸದಿಂದ ಕುಡ್ದಿಲ್ವಲ್ಲ, ಹಾಗಾದ್ರೆ ಕಟ್ಕೊಂಡಿರೋ ಹೆಂಡತಿ ಗಂಡನಿಗೆ ಇಷ್ಟು ಸಂತೋಷ ಆಗುತ್ತೆ ಅಂದರೆ ನೀನು ಬಿಡ್ತೀನಿ ಅನ್ನೋದಾದ್ರೆ ಪರಲೋಕದ ದೇವರಿಗೆ ಸಂತೋಷ ಆಗಲ್ವಾ? ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಒಂದು ಸಲ ಆ ಜೀವವುಳ್ಳ ಕಲ್ಲಿನ ಒಳಗೆ ನಾವು ಕಲ್ಲುಗಳಾಗಿ ಒಳಗೆ ಸೇರ್ಕೊಂಡ್ಬಿಟ್ರೆ ಅಷ್ಟು ಸುಲಭವಾಗಿ ನಮ್ಮನ್ನು ದೇವರು ಬೀಳಿಸೋದೇ ಇಲ್ಲ. ಆದ ಕಾರಣ ಇವತ್ತೊಂದು ತೀರ್ಮಾನ ಮಾಡೋಣ. ದೇವರೇ, ನಮ್ಮ ಪರಿಶುದ್ಧತೆ ಬಿದ್ದು ಹೋಗೋದಾಗೆ ನಿಮ್ಮ ರಾಜ್ಯದಲ್ಲಿ, ನಿಮ್ಮ ಮನೆಯಲ್ಲಿ ನಮ್ಮನ್ನು ಜೀವವುಳ್ಳ ಕಲ್ಲಾಗಿ ನಡೆಸಪ್ಪ, ಆಶೀರ್ವದಿಸಪ್ಪ ಅಂತ ನಾವೆಲ್ಲ ಕಣ್ಗಳು ಮುಚ್ಚಿ ದೇವರ ಸಮ್ಮುಖದಲ್ಲಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ.